2 ದಶಕಗಳ ಕೇಸ್ ಇದು. ಇವತ್ತು ಸಲ್ಲುಗೆ ಜೈಲ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಿರ್ಧಾರ ಆಗುತ್ತೆ. ಈಗಾಗಲೇ ಸಲ್ಮಾನ್ ಖಾನ್ ನಿರ್ದೋಷಿ ಅಂತ ಆಗಾಗಲೇ ಕೋರ್ಟ್ ತೀರ್ಪನ್ನ ನೀಡಿದೆ. ಇತರ ಆರೋಪಿಗಳನ್ನ ಕೋರ್ಟ್ ಈಗಾಗಲೇ ಖುಲಾಸೆಗೊಳಿಸಿದೆ. ಇತರೆ ಆರೋಪಿಗಳಾದಂತಹ ಸೈಫ್ ಅಲಿ ಖಾನ್ ಹಾಗೆ ಟಬ್ಬು, ನೀಲಂ, ಸೊನಾಲಿ ಅವರನ್ನ ನಿರ್ದೋಷಿಗಳು ಅಂತ ತೀರ್ಪನ್ನ ಪ್ರಕಟಣೆ ಮಾಡಿದೆ. ಹೀಗಾಗಿ ಬ್ಯಾಡ್ ಬಾಯ್ ಸಲ್ಮಾನ್ಗೆ ಸಂಕಷ್ಟ ಬಂದೊದಗಿದೆ. ಸದ್ಯ ಕೋರ್ಟ್ನಲ್ಲಿ ಶಿಕ್ಷೆ ಪ್ರಮಾಣದ ಬಗ್ಗೆ ವಾದ ಪ್ರತಿವಾದಗಳು ಕೂಡ ನಡೀತಾ ಇದ್ದು, ಸನ್ನಡತೆ ಆಧಾರದ ಮೇಲೆ ಶಿಕ್ಷೆ ಕಡಿಮೆಗೊಳಿಸುವಂತೆ ಸಲ್ಮಾನ್ ಪರ ವಕೀಲ ಮನವಿಯನ್ನ ಮಾಡಿದ್ದಾರೆ. देव कुमार जी खत्री द्वारा ये तय किया जाएगा कि सलमान खान को दोषी माने जाने के पश्चात उनको कितनी साल की सजा दी जा सकती है. सो क्वांटम आज एक्सपेक्टेड है? हाँ, अभी निश्चित तौर पे 5 या 10 मिनट या जो भी टाइम लग रहा है बहस का, उसके पश्चात निश्चित तौर पे अभी जानकारी में आ जाएगा. एक बार फिर बता दीजिएगा क्या हुआ? सलमान खान को 9/51 के अपराध के अंदर दोषी माना है, जिसके सजा के बिंदु पर अभी बहस जारी है तथा सलमान खान के अलावा अन्य सारे अभियुक्त सैफ अली, सोनाली, तब्बू, नीलम, दुष्यंत सिंह और सभी को संदेह का लाभ देकर न्यायालय ने बरी किया है. लेकिन अभी सलमान खान के संबंध में अभी न्यायालय के अंदर उनके अधिवक्ता द्वारा बहस की जा रही है. उसके बहस के पश्चात ही पब्लिक प्रोसिक्यूटर श्री भवानी सिंह जी भाटी है, जो विधि अधिकारी है, उनके द्वारा उनका जवाब दिया जाएगा. तत्पश्चात मुख्य न्यायिक मजिस्ट्रेट श्री देव कुमार जी खत्री के द्वारा यह निर्णय किया जाएगा कि उनको कितनी सजा दी जाए. ಕೃಷ್ಣ ಮೃಗದ ಕೇಸ್ ಏನು ಅಂತ ನೋಡೋಣ. 1998 ಸೆಪ್ಟೆಂಬರ್ 26ರಂದು ರಾಜಸ್ಥಾನದ ಕಂಕಾನಿ ಗ್ರಾಮದಲ್ಲಿ ಫಿಲ್ಮ್ ಶೂಟಿಂಗ್ ನಡೀತಾ ಇತ್ತು. ಹಮ್ ಸಾಥ್ ಸಾಥ್ ಹೈ ಚಿತ್ರದ ಫಿಲ್ಮ್ ಚಿತ್ರೀಕರಣ ಅವತ್ತು ನಡೀತಾ ಇತ್ತು. ಅಂದ್ರೆ 1998 ಸೆಪ್ಟೆಂಬರ್ 26ರಂದು ನಡೆದಂತಹ ಘಟನೆ ಇದು. ಚಿತ್ರೀಕರಣದ ಬಿಡುವಿನ ವೇಳೆ ಕೃಷ್ಣ ಮೃಗವನ್ನ ಸಲ್ಮಾನ್ ಖಾನ್ ಬೇಟೆಯಾಡಿದ್ರು ಅನ್ನುವಂತಹ ಆರೋಪ ಅವರ ವಿರುದ್ಧ ಕೂಡ ಕೇಳಿ ಬರ್ತಾ ಇತ್ತು. ಈಗಾಗಲೇ 1998 ಅಂದ್ರೆ ಇಲ್ಲಿಗೆ 20 ವರ್ಷಗಳೇ ಕಳೆದು ಹೋಗಿದೆ ಈ ಒಂದು ಪ್ರಕರಣ. ಇನ್ನು ಸಲ್ಮಾನ್ ಜೊತೆ ಸೈಫ್ ಅಲಿ ಖಾನ್ ಕೂಡ ಇದ್ರು, ಸೊನಾಲಿ ಬೇಂದ್ರೆ ಕೂಡ ಇದ್ರು, ಹಾಗೆ ಟಬ್ಬು ಕೂಡ ಇದ್ರು, ನೀಲಂ ಮುಂತಾದವರು ಕೂಡ ಸಾಕಷ್ಟು ಜನ ಅವ್ರ ಜೊತೆಗಿದ್ರು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈಗ ಸಲ್ಮಾನ್ ಖಾನ್ ಬಿಟ್ಟು ಉಳಿದವರನ್ನ ಈ ಒಂದು ಕೇಸ್ನಿಂದ ಖುಲಾಸೆಗೊಳಿಸಲಾಗಿದೆ. ಹಾಗೆ ಅಳಿವಿನಂಚಿನಲ್ಲಿರುವಂತಹ ಕೃಷ್ಣ ಮೃಗ ಬೇಟೆಗೆ ನಟರು ಜಿಪ್ಸಿಯನ್ನ ಬಳಸಿದ್ರು ಅನ್ನುವಂತಹ ಆರೋಪ ಕೂಡ ಇವರ ವಿರುದ್ಧ ಇದೆ. ಅಷ್ಟೇ ಅಲ್ಲದೆ ಅಕ್ರಮ ಶಸ್ತ್ರಾಸ್ತ್ರ ಹಾಗೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿ ಸಲ್ಮಾನ್ ಸೇರಿದಂತೆ ಎಲ್ಲರ ಮೇಲೆ ಒಟ್ಟಾರೆಯಾಗಿ 4 ಕೇಸ್ಗಳನ್ನ ಹಾಕಲಾಗಿತ್ತು. ಈ ಹಿಂದೆ 2 ಕೇಸ್ಗಳು ಖುಲಾಸೆ ಆಗಿತ್ತು. ಆದರೆ ಈ ಕೇಸ್ನಲ್ಲಿ ಇವರಿಗೆ ಆರೋಪಿ ಅಂತ ಈಗಾಗಲೇ ಕೋರ್ಟ್ ಹೇಳಿದೆ. ಇನ್ನು ಗುಂಡಿನ ದಾಳಿಯಿಂದ ಕೃಷ್ಣಮೃಗ ಸತ್ತಿದೆ ಅನ್ನೋದ್ರ ಬಗ್ಗೆ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಉಲ್ಲೇಖಿಸಿಲ್ಲ ಅಂತ ಸಲ್ಮಾನ್ ಪರ ವಕೀಲರು ಹೇಳಿದ್ರು. ಅಂದಿನ ದಿನ ಅದಾಗಲೇ ಪೋಸ್ಟ್ಮಾರ್ಟಮ್ ಕೂಡ ಆಗಿತ್ತು. ಆದರೆ ಅದರಲ್ಲಿ ಗುಂಡಿತ್ತು ಅಂತ ಒಂದು ಕಡೆಯಿಂದ ಮಾಹಿತಿ ಇತ್ತು. ಕೆಳ ಹಂತದ ಕೋರ್ಟ್ನಲ್ಲಿ ಆರೋಪ ಈ ಬಗ್ಗೆ ಸಾಬೀತಾಗಿತ್ತು. ಯಾಕಂದ್ರೆ ಕೃಷ್ಣ ಮೃಗದಲ್ಲಿ 2 ಗುಂಡುಗಳು ಇತ್ತು ಅಂತ ಅಂದ್ಬಿಟ್ಟು ಆರೋಪ ಸಾಬೀತಾಗಿತ್ತು. ಮರು ವರ್ಷವೇ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆಯನ್ನ ನೀಡಲಾಯಿತು. ಆ ಸಂದರ್ಭದಲ್ಲಿ ಸಲ್ಮಾನ್ ಖಾನ್ಗೆ ರಿಲೀಫ್ ಸಿಕ್ಕಿತ್ತು. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತೆ. ನಂತರ ರಾಜಸ್ಥಾನ ಸರ್ಕಾರ ಇದೇ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರಿತ್ತು. ಸುಪ್ರೀಂ ಕೋರ್ಟ್ನ ನಿರ್ದೇಶನದಂತೆ ವಿಚಾರಣೆಯನ್ನ ಜೋಧ್ಪುರ ಕೋರ್ಟ್ ಈಗಾಗಲೇ ಕಂಪ್ಲೀಟ್ ಆಗಿ ಮುಗಿಸಿದೆ. ಈಗಾಗಲೇ ತೀರ್ಪು ಕೂಡ ಪ್ರಕಟ ಆಗಿದೆ. ಆದರೆ ಎಷ್ಟು ವರ್ಷ ಶಿಕ್ಷೆ ಆಗಬೇಕು ಅನ್ನೋದಷ್ಟೇ ಇನ್ನು ಬಾಕಿ ಇದೆ. ಫೆಬ್ರವರಿ 25, 2015ರಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಪ್ರಕರಣದಲ್ಲಿ ಸಲ್ಮಾನ್ ಖಾನ್ ನಿರ್ದೋಷಿ ಅಂತ ತೀರ್ಪನ್ನ ಜೋಧ್ಪುರ ಸೆಷನ್ ಕೋರ್ಟ್ ನೀಡಿತ್ತು.
ಕೃಷ್ಣ ಮೃಗ ಕೇಸ್ನಲ್ಲಿ ಈಗಾಗಲೇ ಆರೋಪಿ ಅಂತ ತೀರ್ಪು ಪ್ರಕಟವಾದ ಬೆನ್ನಲ್ಲೇ ಈಗಾಗಲೇ ಸಲ್ಮಾನ್ ಖಾನ್ ಒಂದು ರೀತಿ ಕಂಗಾಲಾಗಿದ್ದಾರೆ. ಈಗಾಗಲೇ ಸರ್ಕಾರಿ ಪರ ವಕೀಲರಿಂದ 6 ವರ್ಷಗಳ ಶಿಕ್ಷೆ ನೀಡುವಂತೆ ಒಂದು ಕಡೆ ಸರ್ಕಾರಿ ವಕೀಲರು ಮನವಿ ಮಾಡಿದ್ದಾರೆ. ಆದರೆ ಸಲ್ಮಾನ್ ಖಾನ್ ದೋಷಿ ಅಂತ ತೀರ್ಪು ಪ್ರಕಟವಾದ ಬೆನ್ನಲ್ಲೇ ಸಲ್ಮಾನ್ ಪರ ವಕೀಲರು ಸನ್ನಡತೆ ಆಧಾರದ ಮೇಲೆ ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತ ಹೇಳಿದ್ರು. ಆದರೆ ಮತ್ತೊಂದು ಕಡೆ ನೋಡೋದಾದ್ರೆ ಸಲ್ಮಾನ್ ಖಾನ್ ಒಂದು ರೀತಿ ಕಂಗಾಲಾಗಿರುವಂತೆ ಕಾಣ್ತಾ ಇದೆ. ಈ ಪ್ರಕರಣದಲ್ಲಿ ನಾನು ಮುಗ್ಧ, ನನ್ನನ್ನು ಖುಲಾಸೆಗೊಳಿಸಿ ಅಂತ ಮನವಿಯನ್ನು ಕೂಡ ಇಟ್ಟಿದ್ದಾರಂತೆ. ಈಗಾಗಲೇ ಸಲ್ಮಾನ್ ಖಾನ್ಗೆ ಆರೋಪಿ ಅನ್ನೋದ್ರ ಬಗ್ಗೆ ಈಗಾಗಲೇ ಕೋರ್ಟ್ ಪ್ರಕಟಣೆ ಮಾಡಿದೆ. ಬಾಲಿವುಡ್ ಬ್ಯಾಡ್ ಬಾಯ್ ಸಲ್ಮಾನ್ ಖಾನ್ ದೋಷಿ ಅಂತ ಈಗಾಗಲೇ ಕೋರ್ಟ್ ಹೇಳಿದೆ. ಆದರೆ ಉಳಿದಂತಹ 4 ಆರೋಪಿಗಳನ್ನ ನಿರ್ದೋಷಿ ಅಂತ ಕೋರ್ಟ್ ಹೇಳಿದೆ. ಒಟ್ಟಾರೆಯಾಗಿ ಇಲ್ಲಿ ನೋಡೋದಾದ್ರೆ ಈಗ ಪ್ರಮುಖವಾಗಿ ಈ ಹಿಂದೆ ನೋಡೋದಾದ್ರೆ ನಾವು ಡ್ರಿಂಕ್ ಅಂಡ್ ಡ್ರೈವ್ ಕೇಸಲ್ಲಿ 5 ವರ್ಷ ಜೈಲ್ ಅಂತ ಆಗಿತ್ತು. ಆದರೆ ಅವತ್ತಿನ ದಿನವೇ ಅಂದ್ರೆ ಸಂಜೆ ಒಳಗಡೆ ಬೇಲನ್ನ ಪಡ್ಕೊಂಡು ಹೋಗಿದ್ರು. ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಆಗ್ತಾ ಇದೆ. ಕೃಷ್ಣ ಮೃಗ ಕೇಸ್ಗೆ ಸಂಬಂಧಪಟ್ಟಂತೆ ಎಷ್ಟು ಪ್ರಮಾಣದಲ್ಲಿ ಶಿಕ್ಷೆ ಪ್ರಕಟ ಆಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಈಗಾಗಲೇ ವಾದ ಪ್ರತಿವಾದಗಳು ಕೂಡ ನಡೀತಾ ಇದೆ. ಸೆಪ್ಟೆಂಬರ್ 26ರ ರಾತ್ರಿ ಗುಂಡಿನ ಶಬ್ದ ಕೇಳಿದಾಗ ಹೇಳಿಕೆ ನೀಡಿದಂತಹ ಕಂಕಾನಿ ಗ್ರಾಮದ ಪಕ್ಕದ ಬಿಷ್ಣೋಯಿ ಗ್ರಾಮಸ್ಥರು ಹೇಳಿಕೆಯನ್ನ ನೀಡಿಕೊಂಡಿದ್ರು. ಶೂಟ್ ಮಾಡಿದ್ದ ಸಲ್ಮಾನ್ ನಂತರ ಜಿಪ್ಸಿಯಲ್ಲಿ ವಾಪಸ್ ಹೋಗಿದ್ರು ಅಂತ ಹೇಳಿಕೆ ಕೂಡ ನೀಡಿದ್ರು ಬಿಷ್ಣೋಯಿ ಗ್ರಾಮಸ್ಥರು. ಆದರೆ ಇದಕ್ಕೆ ಪ್ರತಿವಾದ ಕೂಡ ನಡೀತಾ ಇದೆ. ಕೃಷ್ಣ ಮೃಗ ಒಂದರ ಪೊದೆಯಲ್ಲಿ ಸಿಲುಕಿ ಒದ್ದಾಡ್ತಾ ಇತ್ತು. ಆಗ ಆ ಸಂದರ್ಭದಲ್ಲಿ ನಾನು ರಕ್ಷಣೆ ಮಾಡಿದ್ದೆ ಅಂತ ಹೇಳಿದ್ರು. ಈ ಬಗ್ಗೆ ಇನ್ನಷ್ಟು ಲೈವ್ ರಿಪೋರ್ಟ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಶಬೀರ್, ಇವತ್ತಿನ ತೀರ್ಪು ಯಾವ ರೀತಿ ಪ್ರಕಟ ಆಗಬಹುದು? ಈಗ ವೈಲ್ಡ್ ಲೈಫ್ ಆಕ್ಟ್ ಪ್ರಕಾರ 6 ವರ್ಷಗಳು ಅಂತ ಇದೆ. ಆದ್ರೆ ಈಗಾಗಲೇ ಸಲ್ಮಾನ್ ಖಾನ್ ಪರ ವಕೀಲರು ಮನವಿ ಕೂಡ ಮಾಡಿದ್ದಾರೆ. ಸನ್ನಡತೆ ಆಧಾರದ ಮೇಲೆ ಅವ್ರನ್ನ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಏನಾಗಬಹುದು? ಸದ್ಯ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಲ್ಲಿ? ಖಂಡಿತವಾಗ್ಲೂ ಹರ್ಷ, ಈಗಾಗಲೇ 20 ವರ್ಷಗಳ ಕಾಲ ಸುದೀರ್ಘವಾದಂತಹ ವಿಚಾರಣೆ ಈ ಪ್ರಕರಣ ನಡೆದಿರುವಂತದ್ದು. ಈಗಾಗಲೇ ಆ ಪ್ರಕರಣದ ಸಂಪೂರ್ಣವಾದಂತಹ ವಿಚಾರಣೆ ನಡೆದಿರುವಂತದ್ದು. ಇವತ್ತು ವಿಚಾರಣೆ ನಡೀತಿರುವಂತದ್ದು ಎಷ್ಟು ಪ್ರಮಾಣದ ಶಿಕ್ಷೆಯನ್ನ ವಿಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ವಿಚಾರಣೆ ಕೋರ್ಟ್ ಒಳಗಡೆ ನಡೀತಾ ಇರುವಂತದ್ದು. ಈಗಾಗಲೇ ದೋಷಿ ಅನ್ನೋದು ಕೂಡ ಈಗಾಗಲೇ ಸಾಬೀತಾಗಿರುವಂತದ್ದು. ಈಗ ವನ್ಯಮೃಗಗಳ ರಕ್ಷಣಾ ಕಾಯ್ದೆ ಏನ ಇದೆ ಅದರ ಅಡಿಯಲ್ಲಿ ಎಷ್ಟು ವರ್ಷಗಳ ಕಾಲ ಶಿಕ್ಷೆಯನ್ನ ನೀಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ವಿಚಾರಣೆ ನಡೀತಾ ಇರುವಂತದ್ದು. ಈ ಕಾನೂನಿನ ಅಡಿಯಲ್ಲಿ 1 ವರ್ಷದಿಂದ 6 ವರ್ಷಗಳ ಕಾಲ ಏನೊಂದು ಶಿಕ್ಷೆಯನ್ನ ವಿಧಿಸುವಂತ ಏನ್ ಚಾನ್ಸಸ್ ಹೆಚ್ಚಾಗಿರುವಂತದ್ದು. ಆದ್ರೆ ನ್ಯಾಯಾಧೀಶರು ಯಾವೆಲ್ಲ ಅಂಶಗಳನ್ನ ಪರಿಗಣಿಸಿ ಶಿಕ್ಷೆಯನ್ನ ವಿಧಿಸ್ತಾರೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಜೊತೆಗೆ ಇಲ್ಲಿ ಬಹಳ ಪ್ರಮುಖವಾದಂತ ವಿಷಯ ಏನು ಅಂದ್ರೆ ಕೃಷ್ಣ ಮೃಗ ಬೇಟೆ ಆಡುವಂತ ಸಂದರ್ಭದಲ್ಲಿ ಬಳಸಲಾದಂತ ವೆಪನ್ ಏನಿದೆ, ಆಯುಧ, ಅದು ಸಲ್ಮಾನ್ ಖಾನ್ ಅವರದೇ ಅನ್ನೋದು ಈಗಾಗಲೇ ವಿಚಾರಣೆ ಸಂದರ್ಭದಲ್ಲಿ ಸ್ಪಷ್ಟವಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಅವರು ಬಹಳ ಪ್ರಮುಖವಾದಂತಹ ಆರೋಪಿ ಆಗಿರೋದ್ರಿಂದ ಅವರಿಗೆ ಶಿಕ್ಷೆಯ ಪ್ರಮಾಣ ಹೆಚ್ಚು ಪ್ರಕಟವಾಗುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಸಾಮಾಜಿಕ ವಲಯದಲ್ಲಿ ನೋಡಿದಾಗ ಅವರೊಬ್ಬ ಸೆಲೆಬ್ರಿಟಿ ಆಗಿರುವಂತದ್ದು. ಹಾಗಾಗಿ ಇಂಥ ಒಂದು ಪ್ರಕರಣಗಳಲ್ಲಿ ಒಂದು ದಿಟ್ಟವಾದಂತ ನಿರ್ಧಾರ ಕಾನೂನು ವ್ಯವಸ್ಥೆ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಇದು ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಡಬಹುದಾದಂತ ಒಂದು ತೀರ್ಪು ಆಗಿರುತ್ತೆ. ಸಾಮಾನ್ಯನಿಗೂ ಒಂದು ನ್ಯಾಯ ಮತ್ತು ಸೆಲೆಬ್ರಿಟಿಗೂ ಒಂದು ನ್ಯಾಯ ಅನ್ನೋ ನಿಟ್ಟಿನಲ್ಲಿ ವಿಭಾಗ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂತ ನ್ಯಾಯ ದೊರಕಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಂದೇಶವನ್ನ ನ್ಯಾಯಾಧೀಶರು ನೀಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಸಲ್ಮಾನ್ ಖಾನ್ ಅವರಿಗೆ ಒಂದು 6 ವರ್ಷಗಳ ಮ್ಯಾಕ್ಸಿಮಮ್ ಶಿಕ್ಷೆಯನ್ನ ಕೊಡಬಹುದಾದಂತ ಸಾಧ್ಯತೆ ಇರುವಂತದ್ದು. ಆದ್ರೆ ಸಲ್ಮಾನ್ ಖಾನ್ ಅವರ ಪರ ವಕೀಲರು ಈಗಾಗಲೇ ವಾದವನ್ನ ಮಂಡಿಸ್ತಾ ಇರುವಂತದ್ದು. ಇಂತಹ ಅನೇಕ ದುರ್ಘಟನೆಗಳು ನಡೆದ ಬಳಿಕ ಸಲ್ಮಾನ್ ಖಾನ್ ಅವರು ಸಾಕಷ್ಟು ಬದಲಾವಣೆ ಆಗಿರುವಂತದ್ದು, ಅವರ ಮನಸ್ಥಿತಿಯಲ್ಲಿ ಬದಲಾವಣೆ ಆಗಿರುವಂತದ್ದು ಮತ್ತು ಸಾಮಾಜಿಕ ಒಂದು ವಿಷಯಗಳಲ್ಲಿ ಅವರು ತೊಡಗಿಕೊಂಡಿರುವಂತದ್ದು, ಸಾಮಾಜಿಕ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಸನ್ನಡತೆಯನ್ನ ಆಧರಿಸಿ ಅವರಿಗೆ ಕಡಿಮೆ ಶಿಕ್ಷೆಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬಹುಶಃ ಅವರು ಕೇಳ್ತಾ ಇರುವಂತದ್ದು 1 ವರ್ಷದ ಅವಧಿಗೆ ಶಿಕ್ಷೆಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮನವಿಯನ್ನ ಮಾಡಿರುವಂತದ್ದು. ಆದ್ರೆ ಸರ್ಕಾರಿ ಪರ ಅಭಿಯೋಜಕರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಸಲ್ಮಾನ್ ಖಾನ್ ಅವರು ಸೆಲೆಬ್ರಿಟಿ ಆಗಿರೋದ್ರಿಂದ ಇದು ದೊಡ್ಡ ಪ್ರಮಾಣದ ಪ್ರಕರಣ ಆಗುತ್ತೆ ಮತ್ತು ಇತರರಿಗೆ ಉದಾಹರಣೆ ಆಗಬಹುದಾದಂತ ಪ್ರಕರಣ ಆಗುತ್ತೆ. ಈ ಒಂದು ಪ್ರಕರಣದಲ್ಲಿ ನಾವು ಲೈವ್ ರಿಪೋರ್ಟ್ಸ್ಗಾಗಿ ಈ ಬಗ್ಗೆ ಮಾತನಾಡೋದಕ್ಕೆ ವನ್ಯಜೀವಿ ತಜ್ಞರಾದಂತಹ ಶರತ್ ರವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ವೈಲ್ಡ್ ಲೈಫ್ ಆಕ್ಟ್ ಪ್ರಕಾರ ಕೃಷ್ಣ ಮೃಗ ಬೇಟೆ ಆಡ್ಲೇಬಾರ್ದು ಸರ್? ಹೌದಮ್ಮ, ಅದು ಶೆಡ್ಯೂಲ್ 1 ಪ್ರಾಣಿ ಹಾಗೆ ಡಿಕ್ಲೇರ್ ಆಗಿರೋದ್ರಿಂದ ಅದಕ್ಕೆ ಬೇಟೆಯಾಡೋದಿರ್ಲಿ, ಅದಕ್ಕೆ ಇನ್ಫ್ಯಾಕ್ಟ್ ಇವನ್ ಅದಕ್ಕೆ ಕಾಲ್ ಮುರಿಯೋದು, ಕೈ ಮುರಿಯೋದು, ಈ ತರ ಏನೇ ಒಂದು ಅದಕ್ಕೆ ಹಂಟಿಂಗ್ ಅಂತ ಹೇಳ್ತಾರೆ. ಅದಕ್ಕೆ ಅದು ತಾಯಿಯಿಂದ ಮರಿನ ದೂರ ಮಾಡೋದಾಗ್ಲಿ, ಅದು ಶೆಡ್ಯೂಲ್ 1 ಅಂದ್ರೆ ಕನಿಷ್ಠ ಪಕ್ಷ ನಿಮಗೆ ಮಿನಿಮಮ್ 3 ರಿಂದ
7 ವರ್ಷ ಸಜೆ ಅಂತ ಬರುತ್ತೆ. ಸರ್, ಆದ್ರೆ ಸಲ್ಮಾನ್ ಖಾನ್ ಹೇಳೋ ಪ್ರಕಾರ ಆ ವನ್ಯಮೃಗಕ್ಕೆ ಕೇವಲ ಏಟಾಗಿತ್ತು, ಅದಕ್ಕೆ ನೀರು ಕುಡ್ಸೋಕೆ ಹೋಗಿದ್ದೆ ಏನೋ ಒಂದು ಮಾತನ್ನ ಹೇಳ್ತಾರೆ. ಸೊ ಇದು ಹೇಗೆ ಸರ್, ಹೆಂಗೆ ಈ ಪ್ರಕರಣ ಡೆವಲಪ್ಮೆಂಟ್ ಆಯ್ತು? ಇವಾಗಿನ ತೀರ್ಪು ಬಗ್ಗೆ ಏನ್ ಹೇಳ್ತೀರಾ ತಾವು? ಓಕೆ, ಅವ್ರ ಹೇಳಿಕೆ ಹತ್ರ ಹೇಳಿದ್ರು ಕೂಡ ಏನಾಗತ್ತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಉದಾಹರಣೆ ಕೊಡ್ತೀನಿ. ಯಾವ್ದೋ ಒಂದು ಕಾಡಲ್ಲಿ ನೀವು ಈ ಪಕ್ಷಿಗೆ ಮೊಟ್ಟೆ ಕಣ್ಣಿಗೆ ಕಾಣ್ತಾ ಇದೆ ಅಂದ್ಬಿಟ್ಟು ನೀವು ಎಲೆ ಹಾಕಿ ಮುಚ್ಚೋದಾಗ್ಲಿ ಏನೋ ಒಂದ್ ಮಾಡಿದಾಗ ತಾಯಿ ಹಕ್ಕಿ ಗೂಡಕ್ ಬರಲ್ಲ, ಅದು ಬಿಟ್ಟು ಹೊಟ್ಟೋಗುತ್ತೆ ಮನುಷ್ಯರು ಬಂದ್ರು ಅಂತ. ಸೊ ಆತರ ಅಂದ್ರೆ ಅಲ್ಲಿಗೆ ಏನಾಗುತ್ತೆ, ನೀವು ಮರಿಗಳು ಮೊಟ್ಟೆಯಲ್ಲಿರೋ ಮರಿಗಳನ್ನ ಸಾಯಿಸಂಗ್ ಲೆಕ್ಕ ಬರುತ್ತೆ ನಿಮ್. ಸೊ ಅಂಡ್ ಈ ಸಲ್ಮಾನ್ ಖಾನ್ ಪ್ರಕರಣದಲ್ಲಿ ಏನಾಗುತ್ತೆ ಅಂದ್ರೆ ಕಂಟಿನ್ಯೂಸ್ ಆಗಿ 4 ಕೇಸಸ್ ಇದೆ ಅವ್ರ ಮೇಲೆ. ಸೊ ನೀವು ಅವಾಗ ಏನಾಗುತ್ತೆ, ಇದು ಇಟ್ ಈಸ್ ಅ ರಿಪೀಟ್ ಅಫೆಂಡರ್ ಅಂತ ಹೇಳ್ತಾರೆ. ಅಂದ್ರೆ ಇವರು ಮೊದಲನೇ ಸಾರಿ ಮಾಡ್ತಾ ಇಲ್ಲ, ಮೋರ್ ದೆನ್ ಒನ್ಸ್ ಮಾಡಿರೋದ್ರಿಂದ ಅವ್ರಿಗೆ ಏನಾಗುತ್ತೆ 3 ರಿಂದ 7 ವರ್ಷ ಸಜೆ ಅಲ್ಲದೆ ಅವ್ರಿಗೆ 25,000 ಫೈನ್ ಮಿನಿಮಮ್ ಇರಬೇಕು ಅಂತ ಕಾನೂನು ಪ್ರಕಾರ ವನ್ಯಜೀವಿ ಕಾಯ್ದೆ ಕಾನೂನು ಹೇಳುತ್ತೆ. ಓಕೆ ಸರ್, ಈಗ ಮತ್ತೊಂದು ಅಂಶವನ್ನು ಗಮನಿಸೋದಾದ್ರೆ ಸಲ್ಮಾನ್ ಖಾನ್ ಒಬ್ಬರೇ ಇರಲಿಲ್ಲ, ಅವ್ರ ಜೊತೆಗೆ ಇನ್ನೂ 6 ಜನ ಇದ್ರು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಉಳಿದವ್ರನ್ನ ಈ ಕೇಸಲ್ಲಿ ನಿರ್ದೋಷಿಗಳು ಅಂತ ಖುಲಾಸೆಗೊಳಿಸಿರೋದು ಯಾಕೆ? ಸಲ್ಮಾನ್ ಖಾನ್ಗೆ ಪರ್ಟಿಕ್ಯುಲರ್ ಆಗಿ ದೋಷಿ ಅಂತ ಹೇಳಿದ್ ಯಾಕೆ ಅಂತ? ಅದನ್ನ ಬೇಟೆ ಆಡಿ ಅದರಲ್ಲಿ ಅವ್ರು ಯಾವ ತರ ಇನ್ವಾಲ್ವ್ಮೆಂಟ್ ಇದೆ ಜಡ್ಜ್ಮೆಂಟ್ ನಾವು ಕಮೆಂಟ್ ಮಾಡಿದ್ರೆ ತಪ್ಪಾಗುತ್ತೆ. ಅದು ಜಡ್ಜ್ ಅವರಲ್ಲಿ ಮ್ಯಾಜಿಸ್ಟ್ರೇಟ್ ಅವರು ಡಿಸೈಡ್ ಮಾಡಿರ್ತಾರೆ. ಐ ಆಮ್ ಶೂರ್ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ದ ಕೇಸ್ 2 ಕಡೆ ವಾದ ವಿವಾದ ಆಗಿರುತ್ತದೆ, ಅಥವಾ ಇವರು ತಪ್ಪು ಒಪ್ಪಿಗೆ ಮಾಡ್ಕೊಂಡಿದಾರೋ ಐ ಡೋಂಟ್ ನೋ. ಡೀಟೇಲ್ಸ್ ಆಫ್ ದ ಆರ್ಗ್ಯುಮೆಂಟ್ ನನಗೆ ಗೊತ್ತಿಲ್ಲ. ಬಟ್ ಈಗ ಕನ್ವಿಕ್ಷನ್ ಆಗಿದೆ ಅಂದ್ರೆ ಕಾನೂನು ಪ್ರಕಾರ ಅದು ಎಸ್ಪೆಷಲಿ ಇದು ಶೆಡ್ಯೂಲ್ 1 ಪ್ರಾಣಿ, ಈ ಕೃಷ್ಣ ಮೃಗ ಏನಿದೆ ಅಲ್ಲ ಅದು, ಪ್ಲಸ್ ಅದು ಇವರು ಕೆಲವೊಂದು ಕಡೆ ಇದು ಕೃಷ್ಣ ಮೃಗ ಘೋಷಿತ ಸಂರಕ್ಷಿತ ಅರಣ್ಯ ಅಂತ ಇರುತ್ತೆ, ಅದು ಸ್ಟೇಟಸ್ ಆಫ್ ದ ಫಾರೆಸ್ಟ್ ಬೇರೆ ಇರುತ್ತೆ. ಸೊ ಅದರಲ್ಲಿ ನೀವು ಕೃಷ್ಣ ಮೃಗನ್ ಬೇಟೆ ಆಡೋದ್ರಲ್ಲಿ ನೀವು ಬರೀ ಒಳಗಡೆ ಜೀಪ್ ತಗೊಂಡು ಹೋಗೋದಾಗ್ಲಿ, ಅಥವಾ ನೀವು ನಿಮ್ ಕೈಯಲ್ಲಿ ಬರೀ ಒಂದ್ ಸಣ್ಣ ಏನೋ ಒಂದು ಕಟಿಂಗ್ ಪ್ಲೇಯರ್ ಇತ್ತು ಸುಮ್ನೆ ಒಳಗಡೆ ಹೋಗ್ಬಿಟ್ಟೆ ಗೊತ್ತಿಲ್ಲದೆ ಅಂದ್ರೂ ಕೂಡ ಅದು ಹಂಟಿಂಗ್ ನೀವು ಬೇಟೆ ಆಡೋ ಲೆಕ್ಕಕ್ಕೆ ಬರುತ್ತೆ. ಅಂದ್ರೆ ನೀವು ಯಾವುದೇ ಒಂದು, ಈಗ ಫಾರ್ ಎಕ್ಸಾಂಪಲ್ ನಿಮ್ ಕೈಯಲ್ಲಿ ಬರೀ ಸ್ಕ್ರೂ ಡ್ರೈವರ್ ಇತ್ತು ಅಂದ್ರೂ ಕೂಡ ನೀವು ಯಾರನ್ನ ಕೇಳಿ ಕಾಡೊಳಗಡೆ ಹೋದ್ರಿ, ಆ ಸ್ಕ್ರೂ ಡ್ರೈವರ್ ಇಂದ ನೀವು ಏನೋ ಒಂದ್ ಮಾಡ್ಬೋದು. ಈ ತರ ಬಹಳ ಸ್ಟ್ರಿಕ್ಟ್ ಆಗಿದೆ. ಅವತ್ತಿನ ದಿನದ ಕೇಸಲ್ಲಿ ನೋಡೋದಾದ್ರೆ ಕೃಷ್ಣ ಮೃಗದ ಪೋಸ್ಟ್ ಬಾಟಮ್ ಆಗಿತ್ತು, ಆದ್ರೆ ಅದರಲ್ಲಿ ಗುಂಡುಗಳಿತ್ತು ಅಂತ ಹೇಳ್ತಾ ಇತ್ತು. ಬಟ್ ಗುಂಡಿನ ದಾಳಿಯಿಂದ ಕೃಷ್ಣ ಮೃಗ ಸತ್ತಿದೆ ಅನ್ನೋದ್ರ ಬಗ್ಗೆ ವಿಧಿವಿಜ್ಞಾನ ಪ್ರಯೋಗದಲ್ಲಿ ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ ಅಂತ ಸಲ್ಮಾನ್ ಪರ ವಕೀಲರು ವಾದ ಕೂಡ ಮಂಡಿಸಿದ್ದಾರೆ. ಸೊ ಅವತ್ತಿನ ಸತ್ಯಾಸತ್ಯತೆ ಏನ್ ಸರ್ ಅದು? ಆಕ್ಚುಲಿ ಏನಾಗುತ್ತೆ ಅಂದ್ರೆ ನೋಡಿ, ನೀವು ಟೆಕ್ನಿಕಾಲಿಟೀಸ್ ಅಪಾರ್ಟ್ ಏನಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಜಿಂಕೆನೆ ತಗೊಳ್ಳಿ, ನೀವು ಹತ್ರ ಹೋಗಿ ಒಬ್ಬ ಮನುಷ್ಯ ಕಾಡಲ್ಲಿರೋ ಜಿಂಕೆ ಅಥವಾ ಕಾಡಲ್ಲಿರೋ ಕೃಷ್ಣ ಮೃಗ ಹತ್ರ ಹೋದ್ರೇನೆ ಅದಕ್ಕೆ ಇಮೆನ್ಸ್ ಶಾಕ್ ಅಂತ ಹೇಳ್ತಾರೆ. ತುಂಬಾ ಬಹಳ ಭಯಭೀತ ಕೊಟ್ಟು, ಎಸ್ಪೆಷಲಿ ಕೆಲವೊಮ್ಮೆ ಆ ಸ್ಟ್ರೆಸ್ ಲೆವೆಲ್ಗೆನೆ ಅದು ಏನೋ ಸಾಯೋ ಪರಿಸ್ಥಿತಿ ಲೆವೆಲ್ಗೆ ಹೋಗ್ಬಿಡುತ್ತೆ. ಸೊ ಇವೆಲ್ಲ ಸೂಕ್ಷ್ಮ ಜೀವಿಗಳು. ಸೊ ಬರೀ ನಾನು ಅದಕ್ಕೆ ಗುಂಡೆತ್ ಹಾರ್ಸಿನೇ ಸಾಯಿಸ್ಬೇಕು ಅಂತ ಏನಿಲ್ಲ, ಅಥವಾ ಏನೋ ರೀಸನ್ಸ್ ಏನೇ ಕೊಡ್ಬೋದು. ಬಟ್ ಅದಕ್ಕೆ ಅದ್ರ ಹೆಸರು ವನ್ಯಜೀವಿ. ಸುಮಾರು ಎಷ್ಟು ವರ್ಷಗಳ ಕಾಲ ಶಿಕ್ಷೆ ಪ್ರಕಟ ಆಗ್ಬಹುದು ಸರ್ ಅಂದ್ರೆ ಈ ಕೇಸ್ನಲ್ಲಿ? ನೋಡಿ, ಐ ಆಮ್ ಟಾಕಿಂಗ್, ಈಗ ನೀವು ಸಲ್ಮಾನ್ ಖಾನ್ ಪ್ರತ್ಯೇಕವಾಗಿ ತಗೊಂಡ್ರೆ ಅವರು ಆಲ್ರೆಡಿ 3 ಕೇಸ್ ಇದೆ ಆಗಿರೋದ್ರಿಂದ ಮಿನಿಮಮ್ 3 ಮ್ಯಾಕ್ಸಿಮಮ್ 7, 3 ರಿಂದ 7 ವರ್ಷ ಸಜೆ ಆಗುತ್ತೆ ವಿತ್ ಮಿನಿಮಮ್ 25,000 ದಂಡ. ಓಕೆ, ಥ್ಯಾಂಕ್ ಯು ಸರ್ ಪಬ್ಲಿಕ್ ನ್ಯೂಸ್ ನೊಂದಿಗೆ ಮಾತನಾಡೋದಕ್ಕಾಗಿ.